ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಡಿಯಾಂಡಮೋಳ್ ಬೆಟ್ಟದ ಆಪರೇಷನ್ ಶರಣ್ಯ ಸುಖಾಂತ್ಯ ಕಂಡಿದೆ. ಸೊ ಟ್ರೆಕ್ಕಿಂಗ್ಗೆ ತೆರಳಿದ್ದ ಕೇರಳ ಮೂಲದ ಶರಣ್ಯ ಕೊನೆಗೂ ಕೂಡ ಪತ್ತೆಯಾಗಿದ್ದಾರೆ. ತಡಿಯಾಂಡಮೋಳ್ನಲ್ಲಿ 4 ದಿನದಿಂದ ಸರ್ಚಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ANF ಮತ್ತೆ ಪೊಲೀಸ್ ಆಗಿರಬಹುದು, ಅರಣ್ಯ ಮತ್ತು ಸ್ಥಳೀಯರಿಂದ ನಿರಂತರವಾಗಿ ಕಳೆದ 4 ದಿನಗಳಿಂದ ಸರ್ಚಿಂಗ್ ನಡೀತಾನೆ ಇತ್ತು. ಕುಡಿಯ ಜನಾಂಗದ ಯುವಕರ ಸರ್ಚಿಂಗ್ ಮಾಡುವಂಥ ಸಂದರ್ಭದಲ್ಲಿ ಶರಣ್ಯ ಪತ್ತೆಯಾಗಿದ್ದಾರೆ. ಶರಣ್ಯಳನ್ನ ಅರಣ್ಯದಿಂದ ಈಗ ಸ್ಥಳೀಯರು ಹೊರಗಡೆ ತಂದಿದ್ದಾರೆ. ಇದು ಖುಷಿಯ ವಿಚಾರ. ಕೊಡಗಿನ ತಡಿಯಾಂಡಮೋಳ್ ಬೆಟ್ಟದಲ್ಲಿ ಶರಣ್ಯ ನಾಪತ್ತೆ ಆಗಿದ್ರು. ಹೇಗೋ ಮಿಸ್ ಆಯ್ತದು, ದಾರಿ ತಪ್ಪಿ ಹೋಗಿದ್ರು. ತಡಿಯಾಂಡಮೋಳ್ ಟ್ರೆಕ್ಕಿಂಗ್ಗೆ ತೆರಳಿರುವಂಥ ಸಂದರ್ಭದಲ್ಲಿ ಕೇರಳ ಮೂಲದ ಶರಣ್ಯ ಈಗ ಕಡೆಗೂ ಪತ್ತೆ ಆಗಿದ್ದಾಳೆ. ತಡಿಯಾಂಡಮೋಳ್ ಬೆಟ್ಟ ಪ್ರದೇಶದಲ್ಲಿ 4 ದಿನಗಳಿಂದ ಹುಡುಕಾಟ ನಡೀತಾ ಇತ್ತು. ಇದು ಒಂಥರ ಆಚೆ ಬಂದಿದ್ರಲ್ಲ, ಅಂದರೆ 4 ದಿನದಿಂದ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಿದ್ದು ಒಂದು ಕಡೆ ಖುಷಿಯ ವಿಚಾರ. ಆದರೆ 4 ದಿನದಿಂದ ಆ ಕಾಡಿನಲ್ಲಿ ಇದ್ರಲ್ಲ, ಅದೊಂಥರ ಪವಾಡನೆ. 4 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇತ್ತು. ನೋಡಿ, ANF ಆಗಿರಬಹುದು, ಪೊಲೀಸ್, ಅರಣ್ಯ ಮತ್ತು ಸ್ಥಳೀಯರ ಸಹಕಾರದಿಂದ ಈ ಒಂದು ಸರ್ಚಿಂಗ್ ಕಾರ್ಯಾಚರಣೆ ಆಗತ್ತೆ. ಕೊನೆಗೂ ಕೂಡ ಆ ಯುವತಿ ಸಿಕ್ಕಿರುವಂಥದ್ದು. ಏನು ಸಮಸ್ಯೆ ಆಗಿಲ್ಲ. ಸಿಕ್ಕಾದ ತಕ್ಷಣ ಆ ಯುವತಿಗೆ ಸಹಜವಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಬೇಸಿಕಲಿ ಮೆಡಿಕಲ್ ಚೆಕಪ್ ಇರುತ್ತೆ. ಕಳೆದ 4 ದಿನಗಳಿಂದ ಸಹಜವಾಗಿ ಪೋಷಕರಲ್ಲಿ ಆತಂಕ ಇತ್ತು. ಟ್ರೆಕ್ಕಿಂಗ್ ಅಂತೇಳಿ ಹೋಗಿದ್ರು, ಕಾಡಿನ ದಾರಿ ತಪ್ಪಿ ಕಾಡಿನೊಳಗೆ ಇದ್ಬಿಟ್ಟಿದ್ರು. ತಡಿಯಾಂಡಮೋಳ್ ಬೆಟ್ಟದ ಆಪರೇಷನ್ ಸಕ್ಸಸ್ ಆಗಿದೆ. ಟ್ರೆಕ್ಕಿಂಗ್ಗೆ ತೆರಳಿರುವಂಥ ಸಂದರ್ಭದಲ್ಲಿ ಕೇರಳ ಮೂಲದ ಶರಣ್ಯ ಕೊನೆಗೂ ಕೂಡ ಪತ್ತೆಯಾಗಿದ್ದಾರೆ. ತಡಿಯಾಂಡಮೋಳ್ನಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾನೆ ಇತ್ತು. ಆ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ. ಬೇರೆ ಬೇರೆ ಪ್ರಮುಖವಾಗಿ ANF ಪೊಲೀಸ್ ಕಡೆಯಿಂದ, ಅರಣ್ಯ ಮತ್ತು ಅಲ್ಲಿ ಸ್ಥಳೀಯರಿಂದಲೂ ಕೂಡ ಹೆಲ್ಪ್ ಆಗಿತ್ತು. ಸೊ ಹಂಗಾಗಿ ಎಲ್ಲ ಕಡೆಯಿಂದ ಸರ್ಚಿಂಗ್ ಕಾರ್ಯಾಚರಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 4 ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆ ಇತ್ತು. ಕೊನೆಗೂ ಕೂಡ ಈ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಪವಾಡ ರೀತಿಯಲ್ಲಿ ಆ ಮಹಿಳೆ ವಾಪಸ್ ಬಂದಿರುವಂಥದ್ದು, ಏನು ಸಮಸ್ಯೆ ಆಗಿಲ್ಲ. ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಬಹುಶಃ ಒಂದು ಆತಂಕ ಇದ್ದಾಗ ಈಗ ಹಾಸ್ಪಿಟಲ್ಗೆ ಅಂತೂ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಬೇಸಿಕಲಿ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಫೈನ್ ಮೇಡಮ್.